ಸೊ ಗೈಸ್ ಇವಾಗ ನಾನು ರೆಡಿ ಆದೆ. ಈಗಾಗಲೇ ಟೈಮು 2:45 ಆಗ್ಬಿಟ್ಟಿದೆ ಅಪ್ಪು ಇವತ್ತು. ಸೊ ನಮ್ಮಮ್ಮ ನೀರು ಹಿಡಿದು ಮಡಗ್ತೈತೆ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ, ಕೆಲ್ಸಕ್ಕೆ ತಗೊಂಡು ಹೋಗೋದಕ್ಕೆ. ಸೊ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಕೆಲ್ಸಕ್ಕೆ ಹೋಗೋದಕ್ಕೆ. ಇವಾಗ ಕೆಲ್ಸಕ್ಕೆ ಹೋಗಬೇಕು. ಸೊ ಇಲ್ಲಿ ಆಲ್ರೆಡಿ ನೋಡಿ ನನ್ನ ಮಗಳು ಮತ್ತು ಪೂಜಾ ಇಬ್ಬರು ಊಟ ಮಾಡಿಬಿಟ್ಟು ದಬಾಕೊಂಡಿದ್ದಾರೆ ಇಲ್ಲಿ. ಸೊ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೀರಾ. ನಮ್ಮ ಪೂಜೆನ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು, ಕಾಲೇನು ವೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಕರ್ಕೊಂಡು ಹೋಗೋಕ್ಕಾಗಿಲ್ಲ, ನಾಳೆ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಏನು ಮಾಡಿದೆ ಚಿನ್ನಮ್ಮ ನಾಷ್ಟ? ಮಧ್ಯಾಹ್ನದ ಉಪಹಾರ ಹಾಂ ಕೊಡ್ಬಾ, ಒಂದು ಸ್ವಲ್ಪ ತಿನ್ಕೋತೀನಿ ಬಾ. ಒಂದು ಹೊಟ್ಟೆ ಇಸ್ತಾ ಇದೆ, ಏನು ತಿಂದಿಲ್ಲ? ಏನು ತಿಂದೆ? ಬಂದು ತಿನ್ಬಿಟ್ರೆ ಆಗ್ಬಿಡುತ್ತಾ ಈ ಹೊಟ್ಟೆಗೆ? ಎಷ್ಟಪ್ಪ ಐತೆ ನೋಡಿ ಹೊಟ್ಟೆ. ಅದು ಬೆಳಗ್ಗೆ ಆಯಿತು, ಇವಾಗ ಮಧ್ಯಾಹ್ನಕ್ಕೆ ತಿನ್ಬೇಕಲ್ವಾ? ವೇಟ್ ಆಗೋಯ್ತಾ? ನಾಳೆ ತೋರಿಸ್ತೀನಿ. ನೀನು ಹೊರಗಡೆ ಹೋಗಬೇಕು, ಅದಕ್ಕೆ ನೀನು ಕತೆ ಹೊಡಿತಾ ಇದೆಯಾ ನಮಗೆ? ಹಾಂ, ನೀನು ಹೊರಗಡೆ ಹೋಗಿ ಸುತ್ತಾಡಬೇಕು ಅದಕ್ಕೆ. ನೋಡಿ ಹೆಂಗೆ ಹಚ್ಕೋತದೆ. ಹಾಂ ಬಾರಲ್ಲೇ ಪೂಜಾ ಬೇಗ. ಹಾಂ ಎತ್ತೋ ಚಿನ್ನಮ್ಮ ನಿಮ್ಮಮ್ಮನ ಎತ್ತಲೇ. ಕೊಡು ಕೈಯ, ಕೈ ಕೊಡು. ಇದನ್ನೇ ಹಿಡ್ಕೊ ನೀನು, ಮೇಲೆ ಹಿಡ್ಕೊ. ಇದು ಸಪೋರ್ಟ್ ಸಿಗ್ತಲ್ಲ. ನಾಳೆ ಕರ್ಕೊಂಡು ಹೋಗ್ತೀನಿ, ಲೇಟ್ ಆಗೋಯ್ತು. ಯಾರು ಡಾಕ್ಟ್ರುಗಳು ಸಿಗೋದಿಲ್ಲ, ನಾಳೆ ಕರ್ಕೊಂಡು ಹೋಗ್ತೀನಿ. ಕತೆಗಳು ಅಂತಿಲ್ಲ, ಏನು ಯಾವಾಗಲೂ ಕತೆ ಹೊಡಿತೀರ ನನಗೆ? ಆಯಿತು ಬಾ ಬೇಗ ಬಾ. ಮತ್ತೆ ಇನ್ನೇನು ಇದೇನು ತಿಂದೇ ಇಲ್ಲ ಸಾಂಬಾರಲ್ಲಿ, ಹಂಗೆ ಇದು ಮಾಡಿದ್ಯಾ? ಸೊ ಬನ್ನಿ ಗೈಸ್, ಈಗ ಊಟ ಮಾಡ್ಕೊಳ್ಳೋಣ. ಅವಲಕ್ಕಿ ಉಪ್ಪಿಟ್ಟಂತೆ ತಗೋತಾಳೆ. ನಾವು ಇಲ್ಲಿ ಕುತ್ಕೊಳ್ಳೋಣ. ಇಲ್ಲಿ ಕುತ್ಕೊಂಡು ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಬಿಟ್ಟು ಚಿತ್ರಾನ್ನ ಎಲ್ಲ ಒಂದೇ ಬಾ ತಗೊಂಡು ಏನು ಹೋಗೋಣ ಬಾ. ನಾನೇನು ಊಟ ಮಾಡೋಕ್ಕಿಲ್ವಾ? ನೀನು ಊಟ ಮಾಡ್ಬಿಟ್ಟು ಅಲಿಯಾ, ಊಟ ಮಾಡ್ಬಿಟ್ಟು ಅರಗಿಸ್ಕೊತ ಅದೇ ಅಲಿಯಾ. ನಾವಿನ್ನೂ ತಿಂದೇ ಇಲ್ಲ. ಏಯ್ ಹೊಡಿಬೇಡ ಏನು ಕೀ ಹೊಡೆದದ? ಹಾಂ, ಕೀ ಹೊಡೆದೋದ್ರಾಗಲಿ ನನಗೆ ಆಯ್ತದಲ್ಲ. ಅಲ್ಲೇ ಹೆಂಗೆ ಆಟ ಆಡ್ತದೆ ಇದು? ಸುಮ್ಮ ಕೂತ್ಕೊ ಮಗಳ, ಬೈಲೆ ಇಲ್ಲಿ ಕೂತು. ಅಲ್ಲೇ ಒಂಥವು ಕುತ್ಕೊಳ್ಳೋದಿಲ್ಲ ನೋಡಿ ಹೆಂಗೆ ಆಟ ಆಡ್ತದ. ತಿಂದಿದ್ದು ಹೆಚ್ಚಾಯ್ತು ಅಂತಾರಲ್ಲ ಹಂಗ. ಅಲ್ಲೇ ಏಯ್ ಹಿಡ್ಕ ಏನಾ? ಸರಿ ಆಯಿತು ಬಾ ತಿನ್ನು ಊಟ. ಎಷ್ಟೊಂದು ಬೇಡ ಪೂಜಾ, ಒಂದು ಸ್ವಲ್ಪ ಕೊಡು. ಸೊ ಗೈಸ್ ಏನಾಯಿತು? ಅವಲಕ್ಕಿ ಚಿತ್ರಾನ್ನ. ಸೊ ಅವಲಕ್ಕಿ ಚಿತ್ರಾನ್ನದಲ್ಲಿ ಬರೀ ಕಡಲೆಬೀಜ ಚಿತ್ರಾನ್ನ ಇದು. ಏನು ಚಿತ್ರಾನ್ನ ಮಗಳಿದ? ಹೋಗಿತ್ತು ಚಿನ್ನ ಮೇಗ ಟಿ ವಿ ಹೊಡೆದೋಯ್ತದೆ ಮಗಳ. ಕಾಸಿಲ್ಲ ಆದರೆ ಕ್ಯಾ ಸಾಂಬಾರು ಹಾಕದಾ? ದೇವ್ರು ಬತ್ತ ಮಗ, ಯಾವ ದೇವ್ರು ಅವಾಗ? ಏ ಪೂಜಾ ಸಾಂಬಾರು ತಗೋಬಾ. ಹಾಂ ಬರಪ್ಪ. ಯಾವುದೇ ಇದು ದೋಸೆ ಐತಲ್ಲ, ಕೊಡು ದೋಸೆ ಹೊಸಿಯಾ. ಬಿಡ ಯಾವ ದೇವ್ರು ಇದು? ಬಡ ದೇವರು. ಮಡಗ ಕೆಳಗಡೆ ಕೂತ್ಕೋ ನೀನು. ರಾತ್ರಿ ದೋಸೆ, ರಾತ್ರಿ ಸಾಂಬಾರು, ಬೆಳಗಿನ ಅವಲಕ್ಕಿ ಚಿತ್ರಾನ್ನ ತಿನ್ಬಿಟ್ಟು ಆಮೇಲೆ ಸಿಗೋಣ. ಏನು ಬೇಡ ಅಂತಿದ್ದೆ ಏನು ಮಾಡೋದು? ಬೇಡ ಅಂದ್ರೆ ಏನು ಮಾಡ್ತಾಯಿದ್ದಿ ಇವಾಗ ನೀನು? ಓಯ್ ಸುಬ್ಬಮ್ಮ, ಇಲ್ಲಿ ನೋಡ್ಲೆ, ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ವಾ? ಅಮ್ಮಂಗೆ ಹುಷಾರಿಲ್ಲ ಮಗಳೇ. ಖುಷಿ ಮಾತಾಡೋಣ ನೋಡು. ಹೋಗಿ ನಿನ್ನ ಜೊತೆ ಮಾತಾಡೋದಿಲ್ಲ ನಾನು ನಾನು ಹೋಯ್ತೀನಿ. ನಾನು ಒಬ್ಬನೇ, ನೀನು ಬರೋದಿಲ್ವಾ? ಅಮ್ಮನ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ. ಹಾಂ, ನೀನು ಬರೋದು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ? ಸಾಂಬಾರು ಹಾಕಿದ ಸಾಂಬಾರು ಹಾಕ್ಲ ಇಲ್ಲಿ. ಓಯ್ ಸುಬ್ಬಯ್ಯ, ಸಾಂಬಾರು ಹಾಕಿದ
ಸಾಂಬಾರು ಕಲೆ ಆಯಿತು. ಸಾಂಬಾರು ಹಾಕೋದ್ರೆ ಬರೀ ಸುವರ್ಣಲ್ಲ ಇದು ಅಲ್ಲಾಡ್ಸೋಳೆ. ಕ್ಲೀನಾಗಿ ಹಾಕೋ. ಕೈ ನೋಡಿ ಹೆಂಗೆ ಹಿಡ್ಕೊಂಡಿದೆ ಅಡ್ಗಯ್ಯ ಗಟ್ಟಿಗೆ. ಹಾಕಿದೆ ಇನ್ನೊಂದು ಸ್ವಲ್ಪ. ಅಲ್ಲಿರೋದೆಲ್ಲ ಹಾಕ್ಬಿಡು ಇನ್ನರ್ಗದು. ಆಗ್ತದೆಯಾ? ಹಾಕು ಬೇಗ. ನೀನು ಹಾಕೋಷ್ಟೊಳಗಡೆ ನಾನು ಕೆಲಸ ಮುಗಿಸ್ಕೊಂಡೆ ಬರ್ಬೋದು ವಾಪಸ್ ಮನೆಗೆ. ಕೊಡಿದೆ ಹಿಂಗೆ ಹಾಕೋದು ಆಯಿತಾ? ಹಿಂಗೆ ಹಾಕೋದು. ಸೊ ಗೈಸ್, ನಾನು ಇವತ್ತು ಪೂಜೆಂದು ಕೆಲ್ಸಕ್ಕೆ ಹೋಗ್ತಿರ್ಬೇಕಾರೆ ಯೂನಿಫಾರ್ಮ್ ಇದು. ಆ ಯೂನಿಫಾರ್ಮ್ ಇವತ್ತು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಹೇಳಿ. ಪೂಜಾ ಇಕ್ಕೊಂಡೋಗ್ಲಾ? ಯಾಕೆ? ಚೆನ್ನಾಗೈತೆ ಬಿಡು, ಚೆನ್ನಾಗೈತೆ. ಈ ಸಹನ ಅನ್ನೋದು ಕಿತ್ತಾಕ್ಬಿಡ್ತೀನಿ. ಹಾಂ, ಬರೋದಿಲ್ಲ, ಹೋಯ್ತೀನಿ ಕೆಲಸಕ್ಕೆ. ಯಾ ಅಯ್ಯೋ, ಇವಳು ಆಸ್ಪತ್ರೆ ಅಂತ ತಿಳ್ಕೊಂಡವಳು ಚಿನ್ನಮ್ಮ. ಯಾಕಲ ನೀನು ಸುತ್ತಾಡ್ಬೇಕು? ಊರು ಸುತ್ತಬೇಕಾ? ಊರು ಬಸ್ ಇರ್ತಾರಾ? ಹಾಂ, ಊರು ಬಸ್ ಇರ್ತಾರೆ, ಸುತ್ತಬೇಕಾ ನೀನು? ಏನಂತ ದಾರ ತಗೊಂಡು ಸುತ್ತೀಯಾ? ಓ ಊರು ಬಸ್ಸಿ. ಹಾಂ, ಅಲ್ಲಿ ನೋಡಿ ಹೆಂಗೆ ಇಟ್ಕೊಂಡಲ್ಲ. ಅಲ್ಲಿ ಸೈಡ್ ಬಿಡ್ಲ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಮಗಳೇ ನಾನು. ಹಾಂ, ಏನು ಇಲ್ಲೇ ಕೂತ್ಕಲ್ಲ? ಮನೇಲೆ ಕೂತ್ಕಲ್ಲ? ಓ ಯಾಕೆ ಮನೇಲಿ ಕೂತ್ಕೊಂಡು ಮೊಟ್ಟೆ ಇಡ್ಲಾ? ಚಿನ್ನದ ಮೊಟ್ಟೆಯಾ? ಮನೇಲಿ ಕೂತ್ಕೊಂಡು ಚಿನ್ನದ ಮೊಟ್ಟೆ ಇಡ್ಲಾ ಬೆಳ್ಳಿ ಮೊಟ್ಟೆ ಇಡ್ಲಾ? ಯಾಕೆ ಚಿನ್ನದ ಮೊಟ್ಟೆ ಇಡೋದಿಲ್ಲ ನಾನು? ಮನ್ಸು ಕೊಟ್ಟರೆ ಚಿನ್ನದ ಮೊಟ್ಟೆ ನೋಡ್ತೀನಿ, ಬೆಳ್ಳಿ ಮೊಟ್ಟೆ ನೋಡ್ತೀನಿ, ಅಟ್ಲೀಸ್ಟ್ ಕಬ್ಬಣದ ಮೊಟ್ಟೆನಾರೇ ಇಡ್ತೀನಿ. ಇಲ್ಲ ಒಳಗಡೆ ಇರೋದು. ಅಯ್ಯೋ, ಏನೋ ಇವಳು ಹಾಸ್ಪಿಟ್ಲ್ ಅಂತ ಹೇಳ್ಕೊಂಡವಳಲ್ಲ. ಹಾಂ, ಪ್ಲಾಸ್ಟರ್ ನೋಡ್ತೀನಿ ಹಂಗೆ ವಾಕಿಂಗ್ ಹೋದ್ರ. ನೋ ಕೆಲಸ ಹೋಗ್ತೀನಿ. ಹಾಂ, ಇಕ್ಕೊಂಡಿದೆ ಅನ್ನೋದನ್ನ ಇಕ್ಕೊಂಡಿದೆ. ಸರಿ, ಬಾಯ್. ಅಯ್ಯಪ್ಪ, ಕಾಲಿಗೆ ಹೊಡೀತು. ಅಯ್ಯಪ್ಪ, ಕಾಲು ಹೊಡೀತು. ಅಯ್ಯ ನಂಗೆ ಲೇಟಾಗಿರೋದು ನಿನ್ಗಲ್ಲ. ಅಲ್ಲ ಏ ಪೂಜಾ ಏ ಕಾಲಿಗೆ ಏಟಾಯ್ತು ಬರಲೇ. ನನಗೆ ಕಾಲು ಏಟಾಯ್ತು, ಅವಳಿಗಲ್ಲ. ಅಯ್ಯ ನಡೆಯೋಕ್ಕಾಯ್ತಲ್ಲ. ಅಯ್ಯಪ್ಪ ಅಡಕ್ಕೆ ಯಪ್ಪ. ಯಾವ ಕಾಲು ನೆಟ್ಗೆ ನಡೀತಾ ಇದ್ದಿ? ಯಾವ ಕಾಲ? ಯಪ್ಪ ನಾಡ್ಕಂಡಿ ಎಂತಿ ನಾಡ್ಕಂಡಿ. ಹಾಂ, ನೋಯ್ತಾ ಅಂದ್ರೆ ನೋಯ್ತಾ ಇಲ್ಲ ಅಂತೀಯ. ಹಾಂ, ಈಗ ನಿಂಗೆ ನೋಯ್ತಾ ಇದ್ದದಾ? ಏನಾಗಿಲ್ಲ ಬಿಡು. ಏನೇನಾಗಿಲ್ಲ ಬಿಡು. ಸಖತ್ತಾಗಿ ನೋಯ್ತದೆ. ಯಾವ ನಗ್ತಿಯಲ್ಲ ನೀನು? ನಿನ್ಗೇನಾರ ಏಟಾದಾಗ ನಾವು ಹಂಗೆ ಅಂತಿದ್ವಾ? ನಾವು ಒಂದು ಸ್ವಲ್ಪ ನಗ್ಬಿಟ್ರೆ ಎಲ್ಲಿ ನಾನೆಲ್ಲಿ ನಗ್ತೆ? ನೋಡ್ತದೆ ಏನಿಲ್ಲ ಬಿಡು ಚೆನ್ನಾಗಿದ್ಯಾ ಅಂತದೇ ಇದೆಯಾ? ಅಯ್ಯಪ್ಪ, ಕಾಲು ನೋಡು. ಎಲ್ಲ ಕೊಡಿ. ಬೇಡ. ಹೆಂಗ್ ನೋಡ್ಕೊಂಡೆ? ಏನ್ ಮಾಡದ ಕೊಡು. ಹಾಂ, ಬೇಡ. ಏನ್ ಮಾಡ ನೋಡು, ಏಟಾಗಿರೋದಕ್ಕೆ ಹೆಂಗ್ ಹೊಡಿತಾಳೆ ಅವಳು? ಅದಕ್ಕೆಲ್ಲ ಏಟಾಗಿರೋದು ಅದಕ್ಕೆ ತಾನೇ ಕೊಡು. ಅದಕ್ಕೆ ಒಟ್ನಲ್ಲೆಲ್ಲ ಬಾಡಿಗೆಲ್ಲ ಪೇನ್ ಆಗೋದಿಲ್ವಾ? ಯಪ್ಪ. ಹಾಂ, ಎತ್ಕೊಟ್ಟೇನು ತಲೆ ಮೇಲೆ ಮಡಿಕೊಂಡಾರ? ಮೂಲೆ ಎಲ್ಲಿದ್ದ ತೋರ್ಸ್ ಬನ್ನಿ ಒಂಚೂರ. ನೀವೇ ಜಗಳ ಆಡ್ತಾ ಇದಾರೆ, ನನ್ಗೆ ಏಟಾಗಿರೋದು. ನೀವಿಬ್ರು ಜಗಳ ಆಡ್ತಿರಲ್ಲ, ನನ್ಗೆ ಏಟಾಗೈತೆ ಅಲ್ಲಿ.
ನೀವಿಬ್ರು ಮಾತು ಬೆಳೆಸ್ತಾ ಇದ್ದಾರಲ್ಲ, ನನಗೆ ಇವಳು ಬೇರೆ ಅಳ್ತವಳು, ನನಗೆ ಏಟ್ ಆಗಿರೋದು. ನಿಂಗೇನಾಯ್ತು ಮಗನೆ? ಇಲ್ಲಿ ಬಾರೋ ಇಲ್ಲಿ ಒಂದು ಸ್ವಲ್ಪ. ಓನಾಯ್ತು ಮಗನೆ ನಿಂಗೇನಾಯ್ತು? ಅಯ್ಯಪ್ಪ ಹೆಂಗೇಟಾಯ್ತು ಅಪ್ಪಂಗೆ? ಇವಳು ಯಾಕೆ ಕಳ್ತಾ ಇದ್ದಳು? ಗೊತ್ತಿಲ್ಲ, ನನಗೆ ಏಟ್ ಆಗಿರೋದು, ಇವಳು ಅಳ್ತಾವಳೆ. ಅವ ಇದು ಸ್ವಲ್ಪ ಇದು ಮಾಡ್ಬವ. ಕೊಡ್ಲೇ ಇಲ್ಲ, ನಾನಿಲ್ಲ ಅವಾಗಿಂದ ನಿಮ್ಮ ಅಲ್ಲೇ ಆಯ್ತಾ ನಮ್ಮವ್ವ. ಅಲ್ಲ ಅಷ್ಟೊತ್ತಿಂದ ಕೊಡು ಅಂತ ಹೇಳ್ತಾ ಇದೀನಿ ತಾನೆ. ಅಲ್ಲಿ ನೀನು ಕೂತಿರೋರು ಕರಿತಾ ಇದೆಯಲ್ಲ ಅವ್ವ ಅವ್ವ ಅಂತ. ನೀನೇ ನಿಮ್ಮವನ ಕಣ್ಣು ಕಾಣಿಸ್ತಾ ಇಲ್ವಾ? ನೀನೇ ನಿಮ್ಮವನ ಅಂತ ಹೇಳ್ದಲ್ಲ, ಅದಕ್ಕೆ ನಮ್ಮವನ ಅಂತಾನೆ ಕರೀತಾರೆ. ಕೊಡು ಕಾಲ ಕನ್ನಡದಲ್ಲಿ ಅಲ್ದೆ ಇದ್ರಲ್ಲಿ ಹೇಳ್ತಾ ಇದ್ದಾನ. ಯಾಕೆ ಮೂತಿ ಮುಂದಕ್ಕೆ ಬಂದ್ಬಿಟ್ಟದಲ್ಲ ನೀ ಗೊಸಿಯ ನಮ್ಮ ಕಳ್ತಾ ಇದ್ದೆ ಮಗನೆ, ಸುಮ್ಮನಿರು. ಯಾವ್ದಲ್ಲ ದೊಡ್ಡ ಬಿಟ್ಟು ಚಿಕ್ಕದು ಇದು ಸರಿ ಬಿಡು, ಆಯ್ತು. ಇಲ್ಲ ತಣ್ಣದ ಬಟ್ಟೆ ಆಗ್ಲೇ ಇದು ಮಾಡೋಣ ಅಂತಂದ್ರೆ ಪರ ಇಲ್ಲ. ನೀನು ನೋಡು ಬಿಡು, ನೀನು ನೋಡಿ ಈಗ ನೋಡಿ ಬಟ್ಟೆ ಕೇಳೆ ಎಲ್ಲ ಇದು ಮಾಡು ಒಳ್ಳೆ ನೋಡು, ಆಯ್ತು ಪರವಾಗಿಲ್ಲ. ನೀನು ಅಯ್ಯಪ್ಪ ಹಿಂಗೆ ತಾನೇ ಗಂಡನ ಸೇವೆ ಮಾಡೋದು ನೀನು. ಅಲ್ಲಿ ನೋಡು, ನೋಡ್ ನಂದು ಹೆಂಗ್ ಗಮಕ್ತಾ ಇದೆಯಾ? ಇದೇನ ಅದೇ ತಾನೇ ನಿಂದು ಕಾಲ. ಅಲ್ಲಿ ನೋಡು ಚೆನ್ನಾಗಿ ಆಯ್ತು. ನೋಡು ಅಲ್ಲಿ ನೋಡು, ಕೆಂಪಗಾಗೋಯ್ತು ಅಲ್ಲಿ ನೋಡಲ್ಲಿ ಕೆಂಪಗಾಗೋದು. ಯಾಕೆ ಬಂಗಾರ ಏನಾಯ್ತು? ನಿದ್ದೆ ಬಂದದ ಅದಕ್ಕೆ. ನನ್ಗೆ ಏಟಾಯ್ತು ಅಂತ ಹೇಳ್ತಾ ಇದೀಯ ಮಗಳ? ಖುಷಿ ಕಾಲು ಇದು ಮಾಡೋ ಚೆನ್ನ ಮಗನ. ಪೂಜಾ ಕಾಲು ಕೇಳೋದ? ಪೂಜಾ ಆಕ್ಟಿಂಗ್ ಮಾಡ್ಬೇಕು, ಓವರ್ ಆಕ್ಟಿಂಗ್ ಮಾಡಬಾರ್ದು. ಏಪ್ರಿಲ್ ಫೂಲ್. ಅಷ್ಟೇ ಅಲ್ಲ, ನಮ್ಗೇನಾರು ಅದನ್ನು ನೋಡೋದಿಲ್ಲ. ಏನು ಇವತ್ತು ಯಾವಾರ ಹೇಳು? ಇವತ್ತು ಯಾವ ದಿನ ಹೇಳು? ಯಾವ ದಿನ ಚಿನ್ನಮ್ಮ ಇವತ್ತು? ಮುರಿದಾಕ್ಬಿಡು. ಅಯ್ಯಪ್ಪ ದೊಡ್ಡ ನಾನು ಅಳ್ತಾರದ್ ನೆಕ್ತಾದಿದ್ದೇವೆ. ಅಲ್ಲೋಡು, ಅಯ್ಯ ಗುಡು 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 ಗುಡು. ಅದ್ನ ಯಾಕಷ್ಟು ಹಿಂಸೆ ಕೊಟ್ಟಿ ಬುಡ? ಅಳ್ತಾ ಅದದು, ಅಳ್ತಾ ಇಲ್ಲ, ಅದು ನಗ್ತಾದಲ್ಲಿ. ಅಲ್ಲಿ ನೋಡೋದು ಕಣ್ಣಲ್ಲಿ ಹೆಂಗ್ ನೀರು ಬರ್ತದೆ. ಬಿಡಲ್ಲ, ನಾನು ಸಮಾಧಾನ ಮಾಡ್ತೀನಿ. ಗಿಣ್ಬೇಡಕಲೆ, ಯಾಕೆ ಹಂಗೆ ಗಿಣ್ತಾ ಇದೆಯಲ್ಲ? ಅಯ್ಯೋ ಗೊಣ್ಣೆ ನೋಡಿ ಹೆಂಗೆ ಬಂದ್ಬಿಟ್ಟದೆ ಅದಕ್ಕೆ. ಮೀಸೆ ಬಂದ್ಬಿಟ್ಟವ ಚಿನ್ನಮ್ಮ. ಐ ಸಿಗ್ತಾವ ಕೈಗೆ. ಹ್ಞೂ ಹೈ ಬಿಡು, ಅಪ್ಪರ್ ಲಿಪ್ ಮಾಡಿಸು. ಅಲ್ಲ ಏಪ್ರಿಲ್ ಫುಲ್ ಮಾಡಬಂದ್ರೆ ಆಗಲೇವಲ್ಲ ನೀನು. ಏಪ್ರಿಲ್ ಫುಲ್ಲ ನಮ್ಮವ್ವ ಚೆನ್ನಾಗೈತೆ ಏಪ್ರಿಲ್ ಫುಲ್ಲು. ಅದು ನೋಡ್ಲೇ ಅದಲ್ಲಿ, ಅದು ನೋಡ್ಲೇದ? ಯಾಕೆ ನಾನು ಮಾಡಿದ್ದು ನಿಜ ಅನ್ಕೊಬಿಟ್ಟ? ಏನು ಯಾವಾಗಲೇ ಕಾಲು ನೋಯ್ತು ಅಂತ ಹೇಳಿದ್ನಲ್ಲ, ನಿಜ ಅನ್ಕೊಬಿಟ್ಟ? ಇಲ್ಲ, ಇವತ್ತು ಏಪ್ರಿಲ್ ಫುಲ್ಲು. ಇವತ್ತು ಏಪ್ರಿಲ್ ಫುಲ್ಲು ಫಸ್ಟ್. ಇವತ್ತು ಇದು ಮದುವೆ ಆಗಲಿಲ್ಲ, ಇದು ಏಪ್ರಿಲ್ ಫುಲ್ಲ. ನೀ ಚೆನ್ನಾಗದು ಎಷ್ಟೇ ಇರಲವ ಅಲ್ವಾ? ಅಯ್ಯೋ
ಕರ್ಕೋದಿಯಾ ಕರ್ಕೋ ಸೊ ಗೈಸ್ ಇದು ನಾನು ಪ್ರ್ಯಾಂಕ್ ಮಾಡೋಕ್ಕೆ ಹೋದೆ ಏಪ್ರಿಲ್ ಫುಲ್ಲ ನನಗೆ ಆಗಲಿಲ್ಲ ನಮ್ಮವ್ವ ಚೆನ್ನಾಗಿ ಆಗ್ಬಿಡ್ತು. ಸೊ ನನಗೇನೋ ರೇಟ್ ಆಯಿತು ಅಂತ ಹೇಳಿದ್ರೆ ಅವರು ಕೊರಗೋದು ಜಾಸ್ತಿ. ಸೊ ಹಾಗಾಗಿ ನಮ್ಮವ್ವ ಬೇಗನೆ ಇದಾಗ್ಬಿಡ್ತು. ಸೊ ಇವಾಗ ತಾನು ಊಟ ಮಾಡೋರೆ. ಊಟ ಮಾಡಿ ಒಂದು ಅರ್ಧ ಗಂಟೆ ಆಗಿಲ್ಲ. ಅರ್ಧ ಗಂಟೆ ಆಗಿಲ್ಲ, ನೀನ್ ಸ್ನಾನ ಮಾಡೋಕ್ಕೂ ಮುಂಚೆ ನಾವು ಊಟ ಮಾಡಿ ಆಯಿತು 1 ಅವರ್ ತಿಳ್ಕಪ್ಪ. 1 ಅವರ್ ಆಗಿಲ್ಲ, 1 ಅವರ್ ಊಟ ಮಾಡಾಗಿಲ್ಲ. ಅದು ಏನೋ ಅವಲಕ್ಕಿ ಚಿತ್ರಾನ್ನ ತಿಂದು ಹೊಟ್ಟೆ ತುಂಬ ತಿಂದು ಈಗಾಗಲೇ ನೋಡಿ ಪಾನಿಪುರಿ ತಿನ್ನಕ್ಕೆ ಬಂದವ್ರೆ. ಹಾಂ, ಅವ್ವ ಮಗಳು ಇವಳು ಹತ್ಕೊಂಡು ಪತ್ಕೊಂಡು ಕಣ್ಣೀರು ಹಾಕೊಂಡು ಕರ್ಕೊಂಡ್ಬಂದವಳು. ನಾನು ಕೆಲ್ಸಕ್ಕೆ ಹೋಯ್ತಾ ಅದನ್ನು ಕರ್ಕೊಂಡು ಬಂದವಳು ಇವಳು ಪಾನಿಪುರಿ ತಿನ್ಬೇಕಂತ. ಈ ವಯಸ್ಸಿಗೆ ಇದಕ್ಕೆ ಎಷ್ಟೊಂದು ಹಠ ಇದಕ್ಕೆ. ಹಾಂ, ಪಾನಿಪುರಿ ಅಂತ. ಪಾನಿಪುರಿ 2 ಮಸಾಲೆ ಪಾರ್ಸಲ್ ಸಮೋಸ ಹಿಡ್ಕೊತೀನಿ ನೀನು ಒಬ್ಳೆ. ಏಯ್ ಏನು ಎತ್ತಡಿಗೆ ಅಡುಗೆ ಬರ್ತದಲ್ಲ, ಹೆಂಗೆ ಕತೆ ನಿಂದು? ನಮ್ಮ ಮನೇಲಿ ಯಾರು ಯಾರು ಇರಲಿಲ್ಲ, ನೀನು ಬಂದ್ಬಿಟ್ಟ ಎಡ್ಸಿ. ಏನೂ ಇಲ್ಲ ಕಣವ, ಏನೂ ಇಲ್ಲ ಆಯಿತಾ. ಸೊ ಕಾಲು ಏನಿದು ಡರ್ಮಡಿ ಸೋಪು ಚಿನ್ನಮ್ಮನಿಗೆ. ಅವಳು ಕಾಲು ನೋಯ್ತದೆ ಅಂತ ಹೇಳ್ಬಿಟ್ಟು ಊದ್ಕೊಂಡಿದ್ದೆ ಚಿನ್ನಮ್ಮ. ಇವಾಗ ಊದ್ತಿರೋದು ಕಾಣಿಸ್ತೈತೆ. ಹಾಂ. ಸೊ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡೋಣ. ಇಲ್ಲ ರಜಾ ಕೊಡಲ ಇವತ್ತು. ಹಿಡ್ಕೊಳ್ಳಲ್ಲ ಇದೇನದು. ನಮ್ಮ ಚಿನ್ನಮ್ಮ ತಿಂತಾವಳೆ. ಈ ಕಡೆ ಒಂದು ಹಾಕ್ತೀನಿ. ಏನಿಲ್ಲ ಇದು ಹಂಗೆ ತಿಂತದೆಯಲ್ಲ ಆಗತ್ತೆ. ಹಾಂ ಹಾಂ ಓಕೆ ಸರಿ, ಬೇಗ ತಿನ್ಕೊಳ್ಳಿ ಹೋಗೋದಾ ಮಗಳೇ. ಪಾನಿಪುರಿ ಕುಡ್ದಲ್ಲ ತಿಂದಲ್ಲ? ಯಾವುದೋ ಒಂದು ಪಾನಿಪುರಿ ಪಾರ್ಸಲ್ ತಗೊಂಡಿದ್ದೀನಲ್ಲ. ಸೊ ಇವಳು 10 ಗಂಟೆಗೆ ಕರ್ಕೊಂಡ್ಬಂದಿರೋದು. ಅದಕ್ಕೋಸ್ಕರ ಇವಳಿಗೋಸ್ಕರ ತಿರ್ಗಾ ಮನೆ ಹತ್ರ ಹೋಗಿದ್ದು ವಾಪಸ್ ಬಂದಿರೋದು. ಇವರಿಬ್ಬರು ಪಾನಿಪುರಿ ತಿನ್ಬೇಕಂತ. ಸೊ ಪಾನಿಪುರಿ ತಗೊಂಡಿದ್ದೀವಿ, ಸಮೋಸ ಎಲ್ಲ ತಿಂದು ಪಾನಿಪುರಿ ತಗೊಂಡು ಹೋಗ್ತಾ ಇದ್ದೀವಿ. ಓಹ್ ಇಲ್ಲ, ಇದು ಕೊರಕ್ತದಲ್ಲ, ಇದು ಕೊರಕ್ತ. ಅದು ಬಾರವಾ ಸುಬ್ಬಮ್ಮ, ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ಅಪ್ಪನ ಹಿಡ್ಕಳೆ. ಈಗ ನೋಡಪ್ಪ ಮಕ್ಕಳಲ್ಲಿ ಹೆಂಗದೆ ಕಳೆ, ಕಿಲ 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 ಅಂತ ಅದೀಗ ಮಕ್ಕ ಅಲ್ವಾ? ಆದ್ರೆ ಈ ಮಕ್ಕ ಬೇಜಾರಾಗೋಗದೆ ಮನೆ ಕರ್ಕೋಗಿ ವಾಪಸ್ ಕರ್ಕೊಂಡ್ ಬಂದಿದ್ಕೆ. ಮುಸುಡಿ ನಮ್ಮ ಸುಖ, ನಿನ್ನ ಸಂತೋಷನೇ ನಮ್ಮ ಸಂತೋಷ. ನಿನ್ನ ಸಂತೋಷದಲ್ಲಿ ನಾವು ಸಂತೋಷ ಹುಡುಕ್ತೀವಿ ನಾವು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಡೈಲಾಗು ಏನ್ ಡೈಲಾಗು. ಎಷ್ಟೇ ಇದ್ರೂ ತೋರಿಸ್ಕೊಳ್ಳೋದಿಲ್ಲ. ಒಟ್ನಲ್ಲಿ ದುಃಖ ಆಯ್ತಾ ಅದೇ. ಅಲ್ಲ, ದುಃಖ ಆಗೋ ಟೈಮಲ್ಲಿ ತೋರಿಸ್ಕೊಳ್ಳೋದಿಲ್ಲ. ನನ್ನ ಹೆಸರೇನೋ ಸಂತೋಷ ಅದೇ ಇಲ್ಲ. ಸಾಕು ಮಗ್ನೆ, 4 ತಿಂದೆ ಅಲ್ಲೇ. 4 ಆಗೋಯ್ತು ನಿಂದು. ಇನ್ನೂ ಆಯ್ತಾ? ಆಯ್ತು ನಿಂದು ಮುಗೀತು. 4 ಆಯ್ತಲ್ಲ. ಆಯ್ತು ತಿಂದು. ಇದು ತೋರಿಸ್ತೈತಿದು. ನಿಧಾನ ನಿಧಾನ. ಪಾನಿಪುರಿ ತಿನ್ನೋದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು ಅಂತ ತೋರಿಸ್ತಾ ಇದ್ದಿದ್ದು. ಈ ಅನ್ನ ಒಣಕ್ಕೆ ಮಾತ್ರ ಬಾಯಿ ಬರುತ್ತೆ. ಪಾನಿಪುರಿ ತಿನ್ನಕ್ಕೆ ನೋಡು ಊರಾಗಲೇ ಹೆಂಗೆ ತೆಗಿತಾ ಇದೆ.
ಅಲ್ಲ ಮಗನೇ ಸಾಕು ಮಗಳೇ, ಜಾಸ್ತಿ ಇತ್ತು. ಏ ಸಾಕು ಏನು ಸಾಕಲ್ಲ? ಸಾಕು ಹಾಂ ಸಾಕಾಯ್ತು. ಆವಾಗಲೇ ಹೊಟ್ಟೆ ತುಂಬೈತೆ ಅಂದೆ. ಅನ್ನ ಉಣ್ಣು ಬಾ ಅಂದರೆ ಇನ್ನೊಸಿ. ಈಗ ಹೊಟ್ಟೆ ತುಂಬ್ತಾ ಇಲ್ವಾ? ಸೋಡ ಸೋಡಮ್ಮ ಲಾಸ್ಟ್ ಅಷ್ಟೇ ನಿಮಗೆ. ಮುಗೀತು. ಬಸ್ಬಿಡ್ಲಾ? ಅದ್ರಲ್ಲೇ ಕಳಿಸ್ತೀಯಾ? ಬಟ್ಲೆ ಕಳ್ಸು ಅಂತ ಬಟ್ಲ ಕಳಿಸು. ಹೋಗ್ಬಿಟ್ಟೆ ಕೊಡಿಲಿ ಮೊದಲು ಅದನ್ನ ಹಾಕು. ಅಲ್ಲಿನೊಂದು ಎತ್ತು ಮಾಡ್ಬಿಡು. ಸಾಕು. ಸಾಕು, ಜಾಸ್ತಿ ಆಯ್ತು. ಹಾಕು ಅದೇ ಕಲ್ಸೋದು ತಿಂತಾಳೆ. ತಿನ್ನು ತಿನ್ನು. ಸಾಕಾ? ಸಾಕು ಸಾಕು. ಸಾಕು ಅಷ್ಟೇ ಇರೋದು. ಜಾಸ್ತಿ ಆಯಿತು. ಬೇಕಂತೆ ಬೇಕು. ಅವನೇನು ಖಾರನೇ ಹಾಕಿಲ್ಲ, ಸಣ್ಣ ಖಾರನ ಹಾಕ್ತಾರಲ್ಲ. ಗೊತ್ತಿಲ್ಲ ಏನು ಹಾಕಿದ್ರು. ಎಷ್ಟು ಇದಕ್ಕೆ? 85 ರೂಪಾಯಿ. 85. ಇಲ್ಲಿ 5 ರೂಪಾಯಿ ಹಾಕ್ಬಿಟ್ಟ. ಮಸಾಲ. ಹಾಂ. ಮಸಾಲೆ ಮಾತ್ರ ಹೆಚ್ಚಾಗಿ ಕೊಟ್ಟವನೆ. ಏ ಇದೇ ನಿಂಗೂ ಇತ್ತಾ ಇದೆಯಲ್ಲ. ನೀನೇ ಮಾಡಿದ. ಏನು ಕಾಳುಗಳಿಲ್ಲ, ಏನಿಲ್ಲ, ಬರೀ ನೀರು ಮಿಕ್ಸ್ ಮಾಡು. ಹಾಂ ಅಷ್ಟೊಂದು ಅಲ್ಲೇ ತಿಂದರೆ ಅದು ಮಜಾ. ಅವ್ರು ಮಾಡಿಕೊಡ್ತಾರಲ್ಲ ಅದು ಚೆನ್ನಾಗಿ ಕೊಡ್ತಾನೆ. ಅವಾಗ ಇವಾಗ ಪಾರ್ಸಲ್ಗಳು ಸರಿಯಾಗಿ ಕೊಡೋಲ್ರು. ಎಲ್ಲ ಬಿಟ್ಕೊಳ್ಳ. ಮಸಪ್ ಮಾಡ್ತಿರ್ತಾನೆ. ಮಸಾಲ ಮಾಡ್ಬಿಟ್ಟಾನೆ. ಕುಡ್ಕೊ ಮಗನೆ. ಓಯ್ ಕುಡಿ. ಕುಡ್ಕೊ ಪಾನಿ. ಕೇಳ್ಬೇಡ. ಇದಕ್ಕೆ ಹಾಕ್ಲಾ? ಹಾಂ ಸೊ ಗೈಸ್, ಇವರೆಲ್ಲ ಈಗ ಮಸಾಲೆ ಪುರಿ ತಿಂತಿದ್ದಾರೆ. ಸೊ ನನ್ನ ಮಗಳಂತೂ ಪಾನಿಪುರಿ ತಿಂದಾಯಿತು. ಸೊ ಪಾನಿಪುರಿ ತಿಂದ್ಬಿಟ್ಟು ನೀರು ಕುಡಿತಾ ಇದ್ದಾಳೆ. ಸೊ ನಮಗೆ ಇವಾಗ ಡ್ಯೂಟಿ ಬಿತ್ತು, ಡ್ಯೂಟಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿಗೋಣ.